ನೋಡಿ ನಿಮ್ಮ ನೆಚ್ಚಿನ ಶೋಗಳಿಂದ ಆನಂದಿಸಿ. ವೆಂಕಟನಾಥ, ಆ ಲೋಹಿತ ಗಜೇಂದ್ರಾಚಾರ್ಯ ಜೊತೆ ಸೇರ್ಕೊಂಡು ನಾಟಕ ಮಾಡಿದ್ನಲ್ಲ, ಆ ಹುಡುಗಿಯಿಂದ ಬಿದ್ದಿರೋದು ನಾಟಕನೇ ಇರ್ಬೋದಾ? ಆಕೆ ಮೊದಲೇ ಹೇಳಿದಾಗ ನಾನು ಈ ವಿಚಾರನ ಗಂಭೀರವಾಗಿ ತಗೊಳ್ಳಿಲ್ಲ. ಮತ್ತೆ ಆಕೆನ ಕರೆಸಿ ಮಾತಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಏನೇನು ಹೇಳ್ತೀಯಾ? ಈ ವಿಷಯ ನನ್ನ ಮನಸ್ಸಿನಲ್ಲೂ ಇದೆ ಅಣ್ಣ. ನೀವೆಲ್ಲ ಒಪ್ಪೋದಾದ್ರೆ ನಾನೇ ಹೋಗಿ ಕರ್ಕೊಂಬರ್ತೀನಿ. ಇದು ಸಂಪ್ರದಾಯದ ವಿಷಯ ವೆಂಕಟನಾಥ. ಹೋಗೋಕ್ಕೂ ಮುಂಚೆ ಯೋಚನೆ ಮಾಡು. ಅಮ್ಮ, ಪ್ರೀತಿ ವಿಚಾರದಲ್ಲಿ ಯಾವ ಸಂಪ್ರದಾಯವೂ ಅಡ್ಡ ಬರಬಾರ್ದು. ಬದುಕು ಅವರವರ ವೈಯಕ್ತಿಕ ಆಯ್ಕೆ. ಹಾಗಲ್ಲಪ್ಪ, ಆ ಲೋಹಿತಾಚಾರ್ಯ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಅವನು ನಿಜವಾಗ್ಲೂ ಆಕೆನ ಪ್ರೀತಿ ಮಾಡ್ತಿದ್ದಾನ ಅಥವಾ ಮೋಹಕ್ಕೆ ಬಿದ್ದಿದ್ದಾನ ಅಂತ ತಿಳ್ಕೋಬೇಕು. ಅದರ ಪರೀಕ್ಷೆ ಆದ್ಮೇಲೆನೆ ಮುಂದಿನ ಹೆಜ್ಜೆ. ಆ ಸಾಲ ತಿರುವಳಿ ಆಗ್ಲಿಲ್ವಾ ತಾತ? ತಾತ, ಸತ್ಯದ ಬೆಂಕಿ ಮುಂದೆ ಸುಳ್ಳಿನ ಕೆಂಡ ಸುಟ್ಟು ಬೂದಿ ಆಗ್ಲೇಬೇಕು. ದ್ವೇಷದಿಂದ ದ್ವೇಷ ಹುಟ್ಟುತ್ತೆಯೇ ಹೊರತು ಪ್ರೀತಿ ಹುಟ್ಟಲ್ಲ. ದ್ವೇಷ ಸಂಬಂಧಗಳನ್ನ ಹಾಳು ಮಾಡುತ್ತೆ, ಪ್ರೀತಿ ಸಂಬಂಧಗಳನ್ನ ಕಟ್ಟತ್ತೆ. ನಾವು ಕಟ್ಟೋರಾಗ್ಬೇಕೇ ಹೊರತು ಹಾಳು ಮಾಡೋರಾಗಬಾರ್ದು. ಯಾವುದೋ ದ್ವೇಷಕ್ಕೆ ಒಬ್ಬರನ್ನ ಮೋಸ ಮಾಡಿದ್ರೆ ಆ ಪಾಪದ ಗಂಟು ನಮ್ಮ ಹೆಗಲೇರ್ಕೊಂಡು ಜನ್ಮ ಜನ್ಮಾಂತರಕ್ಕೂ ಕಾಡುತ್ತೆ. ಈ ಸಾಲ ತೀರಿಸಬಹುದು, ಆದ್ರೆ ಆ ಸಾಲ ತೀರ್ಸೋದಕ್ಕಾಗೋದಿಲ್ಲ ತಾತ. ಅದೇ ನಾವು ಮಾಡಿದ ತಪ್ಪು ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಪಟ್ರೆ ಮಾಡಿದ ಪಾಪಗಳಿಗೆಲ್ಲ ಪರಿಹಾರ ಸಿಗುತ್ತೆ. ಪಶ್ಚಾತ್ತಾಪ ಪಡೋ ಪಾಪಿಷ್ಠನಿಗೂ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಮಹಾತ್ಮರು ಹೇಳಿದ್ದಾರೆ ತಾತ. ಪಾಪ ಪುಣ್ಯಗಳನ್ನು ಹೊರತು ನಾವು ಸಂಪಾದಿಸಿರೋ ಹಣ, ಸಂಪತ್ತು, ಸಂಬಂಧಗಳು ಇದ್ಯಾವುದೂ ನಮ್ಮ ಜೊತೆ ಸತ್ತಾಗ ಬರೋದಿಲ್ಲ ತಾತ. ಈಗ್ಲಾದ್ರೂ ಆ ಶ್ರೀಹರಿ ಪಾದಗಳಿಗೆ ಶರಣಾಗಿ ಸತ್ಯ ಹೇಳಿಬಿಡಿ ತಾತ. ವೆಂಕಟನಾಥ, ನಾನು ನಿನ್ನ ತಂದೆಗೆ, ನಿಮ್ಮ ಕುಟುಂಬಕ್ಕೆ ತುಂಬಾ ಅನ್ಯಾಯ ಮಾಡಿಬಿಟ್ಟೆ. ಆದ್ರೆ ನೀನು ಬಂದು ನನ್ನ ಕಣ್ಣು ತೆರೆಷ್ಟೆ. ಆ ಸುಬ್ರಾಯಪ್ಪನ ಸಾಲ ಸಂದಾಯ ಆಗಿರೋದು ನಿಜ. ನಿಮಗೆ ತೊಂದರೆ ಕೊಡಬೇಕು ಅಂತ ನನ್ನ ಮಗ ಸುಳ್ಳು ಕತೆ ಕಟ್ಟಿದ್ದಾನೆ. ದಯವಿಟ್ಟು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಹತ್ತಿರ ಪತ್ರ ಇಲ್ಲೇ ಇದೆ, ತರ್ತೀನಿ. ನೋಡಪ್ಪ, ಇದಾ ತಾತ? ಇದೆ ದೇವ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ತಾತ. ನನ್ನಿಂದ ಎಂಥ ಉಪಕಾರನಪ್ಪ? ನನ್ನ ಕಣ್ಣು ತೇರಿಸಿದ್ದು ನೀನು. ಆಹಾ, ನಿನ್ನಂಥ ಮಗನ ಪಡೆದ ತಿಮ್ಮಣ್ಣ ನಿಜವಾಗ್ಲೂ ಧನ್ಯ. ನಿಮಗೆ ಅಪಕಾರ ಮಾಡಿದ್ರು ನೀನು ನನಗೆ ಉಪಕಾರ ಮಾಡಿದೀಯ. ಇನ್ನು ನಾನು ಪರಿಧ್ಯಾನ ಬಿಟ್ಟು ಬೇರೆ ಯೋಚನೆ ಮಾಡಲ್ಲಪ್ಪ. ನನ್ನಂಥ ಪಾಪಿಗಳ ಕಣ್ಣು ತೇರಿಸೋ ನಿನ್ನ ಜ್ಞಾನದ ಯಾತ್ರೆ
ಹೀಗೇ ಮುಂದುವರಿಲ್ಲಪ್ಪ. ದೊಡ್ಡವರು ನಮಸ್ಕಾರ ಮಾಡಬಾರ್ದು, ಆಶೀರ್ವಾದ ಮಾಡಬೇಕು. ಅಪಚಾರ, ಅಪಚಾರ! ನೀವೆಲ್ಲರೂ ಮಾಡ್ತಾ ಇರೋದು ಸಮಾಜದ್ರೋಹ, ಧರ್ಮದ್ರೋಹ. ಯಾಕೆ ಚಂದ್ರ, ಏನಾಯ್ತು? ಇನ್ನೇನಾಗಬೇಕು? ಯಾವನೋ ಮುಟ್ಟಾಳ ಹುಡುಗ ಮುಂಡೆದು ಪ್ರೀತಿ ಪ್ರೇಮ ಅಂತ ಅಲ್ವತ್ಕೊಂಡ್ಬಿಟ್ರೆ ಮದುವೆ ಮಾಡಿಸ್ತೀನಿ ಅಂತ ನಾನು ಸೊಸೆನ ಕರ್ಕೊಂಡ್ಬಂದ್ಬಿಡ್ಬೋದೆ. ಸತ್ಯವಂತರ ಕುಟುಂಬ ಅಂತ ಬೊಗಳೆ ಬಿಡೋ ನೀವೇ ಧರ್ಮಶಾಸ್ತ್ರದ ವಿರುದ್ಧ ನಡ್ಕೋಬಹುದೇ? ನನ್ನ ಸೊಸೆ ಇನ್ನೂ ಚಿಕ್ಕೋಳು, ಅವಳಿಗೆ ಶಾಸ್ತ್ರ ಸಂಪ್ರದಾಯ ಏನೂ ಗೊತ್ತಾಗೋಲ್ಲ. ಮನೆಯಲ್ಲಿ ಇಬ್ರು ಹಿರಿ ಹೆಂಗಸರಿದ್ದೀರ, ನಿಮ್ಗಾದ್ರೂ ಗೊತ್ತಾಗಬಾರ್ದೆ ಗೋಪಮ್ಮ? ಗೊತ್ತು ವಾಮನಾಚಾರ್ಯರೇ, ನಮಗೂ ಶಾಸ್ತ್ರ ಸಂಪ್ರದಾಯ ಸಂಸ್ಕಾರ ಎಲ್ಲ ಗೊತ್ತಿದೆ. ನಾವು ಶಾಸ್ತ್ರಬದ್ಧವಾಗಿ ಬದುಕ್ತಿದ್ದೀವಿ. ನಾವು ಮದುವೆ ಮಕ್ಕಳು ಸಂಸಾರ ನೋಡ್ದೋರು, ಕಷ್ಟ ಸುಖ ಕಂಡೋರು, ಗಂಡ ಮಕ್ಕಳು ಪ್ರೀತಿ ಅನುಭವಿಸ್ದೋರು. ನಮ್ಮ ಮಕ್ಕಳು ಅಣ್ಣ ತಮ್ಮಂದಿರು ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದಾರೆ. ಆದ್ರೆ ಪಾಪದ ಮಗು ರಾಜಿ ತುಟಿ ಮೇಲಿನ ಹಾಲು ಒಣಗೋಕ್ಕೂ ಮುಂಚೆ ಮದ್ವೆ ಮಾಡಿದ್ರಿ. ಮೈ ಮೇಲಿನ ಅರಶಿನ ಆರೋಕ್ಕೂ ಮುಂಚೆ ಗಂಡ ಸತ್ತೋದ. ಹೆತ್ತೋರು ತಿರುಗಿ ನೋಡ್ಲಿಲ್ಲ. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಶಾಪ ಹಾಕೊಂಡೇ ತಿರುಗ್ತೀರ. ಅವಳಿಗೆ ಏನು ತಪ್ಪು ಮಾಡಿದ್ದಾಳೆ ಅಂತ ಅವಳಿಗೆ ಈ ಶಿಕ್ಷೆ? ನಿಮಗೂ ವಯಸ್ಸಾಗಿದೆ, ನಾಳೆ ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಅವಳಿಗೆ ಯಾರು ದಿಕ್ಕು? ಒಂಟಿ ಹೆಂಗಸು ಈ ಸಮಾಜದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾ? ಲೋಹಿತ ಏನು ಬೇರೆಯವನಲ್ಲ, ಸ್ವಂತ ಸೋದರತೆ ಮಗ. ಆಸರೆ ಆಗ್ತೀನಿ ಅಂತ ಬಂದಿದ್ದಾನೆ. ಈಗ ಅವಮಾನ ಆಗುತ್ತೆ ಅಂತೀರಲ್ಲ, ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಾಗ ಅವಮಾನ ಆಗೋಲ್ವೇ? ಯೋಚನೆ ಮಾಡಿ.